ಅಲ್ಲ ನೀನುಗೆ ಅಷ್ಟು ಬಗೆಯಿಂದ ಹೇಳಿವ್ನಿ ಬಾ ಮಾತಾಡಬೇಕು ನಿನ್ನ ಜೊತೆ ಅಂತವ ಇಲ್ಲೂ ಬದನಿಗೆ ಎತ್ತಗೊಂಡೋಗಿದ್ದಳು ಬಂದೋಣ ಬರೋಕಿಲ್ವೋ ಕಾಣೆ ಅಲ್ಲ ಬಂದೋಣ ಬರೋಕಿಲ್ವೋ ಏನು ಮಾಡೋದು ಅಷ್ಟು ಬಗೆಗೆ ಹೇಳಿದ್ರು ಬುತ್ತೀನಿ ಅಂತ ಅಂದ್ಬಿಟ್ಟು ಬಂದೇ ಇಲ್ಲ ಫೋನ್ ಮಾಡೋದ ಅಂದರೆ ಫೋನು ತಂದಿಲ್ಲ ಆಮೇಲೆ ಏನು ಮಾಡೋದು ಸುಮ್ಮನೆ ಅದಾಗಿ ಬರೋಕ್ಕೂ ಇಲ್ಲ ಮಾಡೋಕ್ಕೂ ಇಲ್ಲ ಆಮೇಲೆ ಫೋನ್ ಮಾಡಬೇಡ ಅಂತ ಬೇರೆ ಹೇಳ್ಬಿಟ್ಟಿನಿ ಅವ್ರು ಫೋನ್ ಮಾಡೋಕ್ಕಿಲ್ಲ ಅಲ್ಲಿಗೆ ಏನು ಮಾಡೋದೀಗ ಬಂದರೋ ಬರಲ್ವೋ ಬಂದು ಖುಷಿ ಗೊತ್ತಾಯ್ತಾ ಭಾರಿ ಗೊತ್ತಾಯ್ತು ಇನ್ನೂ ಬಂದೇ ಇಲ್ಲ ಇತ್ತಾಗೊಂಟೋದ್ಲು ಏನೋ ಕಣೆ ನೋಡ್ತೀನಿ ನನಗೊಳಗೆ ಬಂದಳೋ ಬರೋಲ್ವೋ ಗೊತ್ತಿಲ್ಲ ಕೈಗ ಕುತ್ಕೊಳಕ್ಕೆ ಆಯ್ಕಿಲ್ಲ ಇನ್ನೊಂದು ಗಳಿಗೆ ನೋಡ್ಬಿಟ್ಟು ಹೋಗ್ತೀನಿ ಮನೇಲಿ ಬೇರೆವ ಮನೇಲಿ ಬೇರೆ ನಮ್ಮ ಅವ್ವ ನಮ್ಮ ಅಮ್ಮ ಎಲ್ಲ ನಮ್ಮ ಅಪ್ಪ ಎಲ್ಲ ಏನು ನಾಯಿನಂಗೆ ಆಡ್ತವೆ ಮುಂದೆಗೂ ನಾಯಿನಂಗೆ ಸುಮ್ಮನೆ ಅವಳು ನಂಗೆ ಗಂಟಾಕ್ಬಿಟ್ಟು ಅವ್ರ ಹತ್ನಿಯ ಗಂಟಾಕ್ಬಿಟ್ಟು ನನ್ನ ಜೀವ ತೆಗ್ದಾಕ್ಬಿಟ್ಟು ಹಾಳಾದವಳ ಮದುವೆ ಆದಾಗಲಿಂದ ಬರೀ ಒಟ ಅನ್ಕೊಂಡು ನಾಯಿನಂಗೆ ಕಳ್ಕೊಂಡು ಒಂದಿನ ನಿಮ್ದೆ ಕೊಡ್ನಿಲ್ಲ ಅದಿಲ್ಲ ಇದಿಲ್ಲ ಅದಿಲ್ಲ ಅನ್ಕೊಂಡು ನಾಯಿ ಸನಿ ಹಂಗೆ ಅರ್ಥ ನಿಂತ್ಕೊಬಿಟ್ಲು ಒಂದು ಚೂರಾರು ನೆಮ್ಮದಿ ಕೊಟ್ರ ಮನೇಲಿ ಒಂದು ಚೂರು ನೆಮ್ಮದಿಲ್ಲ ಅವಳ ಗಂಟು ಹಾಕ್ಬಿಟ್ಟು ನನಗೆ ನಾನು ಆಗ ಬುದ್ಧಿದ್ರೆ ಬೇಡ ಇವಳು ಅಂತ ಹೇಳಿವ್ನಿ ನನಗೇನು ಗೊತ್ತಿತ್ತು ಅವ್ರು ಮದುವೆ ಮಾಡಿದ್ರು ಮದುವೆ ಆಗ್ಬಿಟ್ಟೆ ಈಗ ಅನ್ಬೋಸ್ತಾ ಕೂತೀವಿ ಅವ್ಳು ನಾ ಮದುವೆ ಆಗೋದು ಹಂಗೆ ಇದ್ದಿದ್ರು ಹಸಿ ಆಗೋದು ಅಂತ ಇನ್ನೊಂದು ಸ್ವಲ್ಪ ದಿವಸ ಇದ್ದಿದ್ರೆ ಒಂದು ಒಳ್ಳೆ ಹೇಳ್ತಿಯಾರು ಸಿಗೋಳು ಏನೋ ಈಗ ಹೇಳಿದ್ರು ರೊಟ್ಟಿ ಅಂದ್ಬಿಟ್ಟು ಗಂಟಾಗ್ಬಿಟ್ಟು ನಿಮ್ದಿಲ್ಲ ಏನೂ ಇಲ್ಲ ಮೊದಲು ಈ ಹೆಂಗೆಂಗೋ ಚೆನ್ನಾಗಿತ್ತು ಇತ್ತೀಚೆಗೆ ಬತ್ತಾವ ಭಾರಿಯ ಆಡ್ತಾಳೆ ಭಾರಿಯ ಏನು ಯಾವಾಗಲೂ ಲೊಟ ಅಂದ್ಕೊಂಡು ಅದಿಲ್ಲ ಇದಿಲ್ಲ ಅದು ಸಾಮಾನಿಲ್ಲ ಇದು ಸಾಮಾನಿಲ್ಲ ಹಂಗೆ ಹಿಂಗೆ ಅಂದ್ಕೊಂಡು ಏನೇನು ಕಾಸಿರೋ ಮೇಲಿಂದ ಉದ್ರೋದೇನೋ ಅವ್ಳು ಕೇಳ್ದಂಗಿಲ್ಲ ತಗೊಳಕ್ಕೆ ಈಗಂತ ಕೂತಾವಳೆ ಸಾಮಾನಿಲ್ಲ ತಗೊಬನ್ನಿ ಅಂತ ಹೇಳ್ತಾರನೇ ನಾನು ಸಾಮಾನ ನನಗೆ ಕಾಸು ಇದ್ದಾನೆ ನಿಂತೀವಿ ಬುಟ್ಟಾಕು ಸುದ್ದಿ ಏನು ಮಾಡೋಕೆ ಈಗ ನೀನೇ ತಗೋದು ಇನ್ನೂ ಬರ್ತಾನೆಯ ಜಲ್ದಿ ಬಂದ್ಬಿಟ್ಟು ನಾವು ಮಾಡ್ಬಿಟ್ಟು ಹೋಗೋದ ಅಂತಾನೆಯ ಏನೋ ಇದ್ದಾಗ ಯಾರು ಬಂದಿದ್ದೀನಿ ಬಿಡೋರ ಕಣ್ಣಲ್ಲ ಹುಷಾರಾಗಿರ್ಬೇಕು ಮೊದಲೇ ನಮ್ಮ ಊರಾಗ ಮುಂಡೆ ಸರಿ ಇಲ್ಲ ಎಲ್ಲನೂ ಎಂಟಾಗ್ತವೆ ಬೇಕಾದ್ರೆ ಈಗ ಅವ್ರು ನೋಡಿದ್ರು ಇನ್ನೂ ನಾನು ಒಟ್ಟಿಗೆ ಹೋಗಿರೋ ಕೈಲಿ ಆಳೆ ನಮ್ಮ ಅಮ್ಮಂಗೆ ನಮ್ಮ ಅಮ್ಮಂಗೆ ಎಲ್ಲರಿಗೂ ಬಿಟ್ಟಿರ್ತಾಳೆ ಅಲ್ಲ ನಮ್ಮ ಅಮ್ಮ ಯಾಕಂಗೆ ಆಡಾಡು ಏನು ನಾನೇ ಸರಿ ಏನಂಗೆ ಆಡ್ತಾಳಲ್ಲ ಏನು ತಪ್ಪು ಮಾಡಿದ್ರೆ ಅವ್ರು ಯಾರಿದ್ದರು ಸರಿ ಏನು ನಂದೇ ಸರಿ ನಾನೇ ಎಲ್ಲವ ನಂಗೆ ಆಡ್ತಾಳೆ ನಮ್ಮ ಅಮ್ಮ ಅಂತೂ ಏನು ಅವಳಿಗೆ ದೊಡ್ಡ ಸಿ ಎಮ್ ಪಿ ಎಮ್ ಅನ್ಕೊಬಿಟ್ಟಿದ್ದಾಳೇನೋ ಏನು ಮಾಡೋದು ಅವ್ರು ಮಾತಾಡೋದಕ್ಕೆಲ್ಲ ಮನೇಲಿ ಎಲ್ಲರೂ ಸರಿ ಅಂತಾರಲ್ಲ ಆ ಕುಳ್ಳನ್ಗಂತೂ ಏನು ರೂಪ ಬಂದ್ಬಿಟ್ಟದೆ ಕಲ್ಲೇ ಕೆಟ್ಟೋಗಿರೋದ ಕಣೆ ಅವನಂತೂ ನೀನೇ ಸರಿ ಕಣಮ್ಮ ಹಿಂಗೆ ಕಣಮ್ಮ ಅಂತ ಉಪ್ಪಿಸ್ತಾ ಕೂತವನೆ ಹಿಂಗಿರೋ ಚಿಪಾಲ್ ಬರ್ತದಲ್ಲ ಮಾಡ್ಕೊಂಡು ಉಂತಾನಲ್ಲ ಅದಕ್ಕೆ ಇಲ್ಲಾಂದ್ರೆ ಐತಿಲ್ವಲ್ಲ ಇಂತಿಯವ್ರಿಗೆ ಬಕೆಟ್ ಹಿಡಿಯೋರಿಗೆ ಕಾಲದಲ್ಲಿ ನಮ್ಮಂಗೆ ನಿಯತ್ತಾಗಿ ಇರೋದೇ ಇದ್ದಂಗೆ ಹೇಳ್ದವ್ರಿಗೆ ಯಾವತ್ತೂ ಕಾಲವೇ ಇಲ್ಲ ಬಕೆಟ್ ಇಟ್ಕೊಂಡು ನಿಂತಿರ್ತಾರಲ್ಲ ಅಂಥವ್ರಿಗೆ ಬೇಕಾದ್ರೆ ಕಾಲಾಗೋಯ್ತದೆ ಸುಮ್ಮನೆ ನಮಗೆ ಆಳಾದವ್ರಿಗೆ ಬಕೆಟ್ ಹಿಡಿಯೋ ಬುದ್ಧಿನೂ ಬರೋಕ್ಕಿಲ್ಲ ಅದಾರುವೆ ಬಂದಿದ್ದರೆ ಹೆಂಗೋ ಜೀವನ ಮಾಡ್ಕೊಂಡವ್ರು ಹೋಗ್ಬೋದಾಗಿತ್ತು ಅದಕ್ಕೂ ಆಯ್ತಿಲ್ವಲ್ಲ ಅದಕ್ಕೆ ನಾವು ಹಿಂಗೆ ಇರೋದು ಅವ್ರು ಹಂಗೆ ಇರೋದು ಇನ್ನು ನಮ್ಮ ಅವ್ವ ಅಂತೂ ಸಂದೆ ಗಂಟ ರತ್ನಿ ತಲೆ ಮೇಲೆ ಕೂಡ್ಸ್ಕೊಬಿಟ್ಟವಳೆ ರತ್ನಿಯ ಬೇರೆಯವರೆಲ್ಲ ಹೆಂಗಿರ್ಸ್ಕೊಂಡ್ರು ಸೊಸೆಯ ಅವಳೇ ನಮ್ಮ ಅವ್ವನುವೆ ಏನೇ ಮಾಡಲಿ ನನಗೆ ಬೈಕೊಂಡು ಅಲ್ಲ ಅವತ್ತು ಎಂಥ ಕೆಲಸ ಮಾಡಿಬಿಟ್ಟಿದ್ರು ಕರ್ಕೊಂಡು ಹೋಗ್ಬಿಟ್ಟು ಆಸ್ಪತ್ರೆ ಕರ್ಕೊಂಡು ಹೋಗ್ಬಿಟ್ಟವ್ರಲ್ಲ ಎಂಥ ಕೆಲಸ ಮಾಡಿಬಿಟ್ಟವ್ ನಮ್ಮಮ್ಮ ನನಗೆ ಏನೋ ಅಂದ್ಕೊಂಡಿದ್ದೆ ನಮ್ಮಮ್ಮನ್ನ ಹಿಂಗೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ ಈ ಪಾರ್ಟಿಯ ಅಯ್ಯಪ್ಪ ಭಾರಿ ಅವಳೆ ನಮ್ಮಮ್ಮ ಮಾತ್ರವೇ ನಾವೆಲ್ಲೋ ಹಳೆ ಕಾಲದವರು ಮಂಗ್ರ ಕಟ್ತಾರೆ ಅಂದರೆ ಭಾರಿ ಅಪ್ಡೇಟ್ ಆಗ್ಬಿಟ್ಟವಳೆ ಈಗ ಎಷ್ಟು ಅಪ್ಡೇಟ್ ಆಗಬೇಕು ಈ ಫೋನ್ ಕಾಲಕ್ಕೆ ನಮಗಿಂತ ಹೆಚ್ಚಾಗಿ ಅಪ್ಡೇಟ್ ಆಗ್ಬಿಟ್ಟವಳೆ ನಮ್ಮಮ್ಮ ಯಾವುದಕ್ಕೂ ಹುಷಾರಾಗಿರ್ಬೇಕು ನಮ್ಮಮ್ಮ ಜೊತೆಗೆ ಏನು ಮಾಡೋಕ್ಕೂ ಎಸಕ್ಕಿಲ್ಲ ಭಾರಿ ಚಿತ್ರಿ ನಮ್ಮಮ್ಮ ಹುಷಾರಾಗಿರ್ಬೇಕು ಅದಕ್ಕೆ ನಾನು ಏನು ಮಾತಾಡೋಕ್ಕಿಲ್ವಲ್ಲ ನನ್ನ ಪಾಡಗೆ ನಾನು ಮಂಗಂಗೆ ಇದ್ಬಿಡ್ತೀನಿ ಇವ್ರ ಜೊತೆಗೆ ಆಡೋಕ್ಕಾಗಿಲ್ಲಕತ್ತೆ ಓ ರಾಮಿ ಅಲ್ಲ ಭಾರಿ ಒತ್ತಾಗೋಯ್ತಾ ಬಂದು ಬೇಜಾರು ಮಾಡ್ಕೊಬೇಡ ರಮ್ಮಿ ಒತ್ತಾಗೋಯ್ತು ಏನು ಬೇಜಾರು ಮಾಡ್ಕೊಬೇಡ ಏನು ನೀನು ಮುಸಿಬತ್ತಾಯ್ತಾ ಬರ್ತೀನಿ ಅಂತ ಅಂದ್ಬಿಟ್ಟವಳು ಇಷ್ಟೊತ್ತು ಬರತ್ತ ನೀನು ನನ್ನ ಕೈದಿ ಸಾಕೈತಲ್ಲ ಯಾರು ನೋಡಿದ್ರೆ ಏನು ಕತೆ ಅಮ್ಮಗೆ ಹೇಳ್ದಾನೆ ಹಂಗೆ ಬಿಟ್ಟಾರ ಹೋಗಪ್ಪ ಸುಮ್ಮನೆ ನಿನ್ನ ಕೈಕ ನಿಂತ್ಕೊಂಡು ನನಗೂ ಸಾಕಾಗಿ ಹೋಯ್ತದೆ ಹೇಳಿ ನೀನು ಜಲ್ದಿ ಬಾ ಹೆಂಗೆ ಗೊತ್ತು ಮಾಡಬೇಡ ಹುಷಾರಾಗಿರ್ಬೇಕು ಅಂತ ನೀನು ಯಾಕೆ ಅಂಗಡಿ ನೀನು ಜಲ್ದಿ ಬರಬೇಕು ತಾನೆ ನಾನು ನೀನು ನೋಡಿ ಭಾರಿ ದಿವಸ ಆಗೋಯ್ತು ಅಂದ್ಬಿಟ್ಟು ಹೇಳಿ ಹಿಂಗೋ ಹೇಳ್ಬಿಟ್ಟು ಬರೀಲಿ ನೀನು ನೋಡ್ರಿ ಹೆಂಗೆ ಲೇಟ್ ಮಾಡ್ಕೊಂಡು ಸರಿ ಹೆಂಗಿದ್ದಿ ಚೆನ್ನಾಗಿದೀಯಾ ಅಯ್ಯೋ ರಾಮಿ ನಂದೇನು ಚಂದ ಹೇಳು ಹಣೆ ಬರ್ತಲ್ಲಿ ಹಚ್ಕಟ ಬರ್ಸ್ಕೊ ಬಂದಿರಬೇಕು ನಮಗೂ ಹಣೆ ಬರ ಚೆನ್ನಾಗಿರ್ಬೇಕು ಅಂದರೆ ದೇವ್ರ ತಾವು ಬರ್ಸ್ಕೊ ಬಂದಿರಬೇಕು ಕಣ್ರಮ್ಮಿ ಸುಮ್ಮನೆ ನಾವು ಏನೇನೋ ಅನ್ಕೊಳ್ಳೋದಲ್ಲ ಒಸಿ ಬೇಜಾರಾಯ್ತು ನನಗೆ ನನ್ನ ಹಣೆ ಬರ ಹಿಂಗಾಗೋಯ್ತಲ್ಲ ನನ್ನ ಪರಿಸ್ಥಿತಿ ಹಿಂಗಾಗೋಯ್ತಲ್ಲ ಅಂತವ ನಾನು ನನ್ನ ಪಾಲ್ಗೆ ರಮೀನಾರು ಅವನೇ ಅಂತ ನಾನು ಅನ್ಕೊಂಡಿದ್ದೆ ಎತ್ತಾಗೂ ಇಲ್ದಾಗೋಯ್ತು ಗೊತ್ತು ನಿಂದೇನು ತಪ್ಪಿಲ್ಲ ಇದರಲ್ಲಿ ಅಂತವ ಅಲ್ಲ ನಿಮ್ಮ ಅಮ್ಮ ಯಾಕಂಗೆ ಆಡಾಡು ಮುತ್ಕಿ ಹಂಗಿರ್ಬೇಕು ತಾನೇ ಊರಲ್ಲಿರ ಮುತ್ಕಿರಲ್ಲ ನಿಮ್ಮ ಅಮ್ಮನಂಗೆ ಹಾಡಾರ ಏನು ಸೀಮ್ಗಿಲ್ದಿರ ಅವಳ ಇವಳು ಅದೇ ಕಂಗೆ ಆಡಾಡು ಅಲ್ಲ ಈ ವಯಸ್ಸಲ್ಲೇ ಹಿಂಗೆ ಆಡ್ತಾಳಲ್ಲ ಇನ್ನು ನಮ್ಮ ವಯಸ್ಸಲ್ಲಿ ಇನ್ನೇಂಗೆ ಆಡಿರ್ಬೇಕು ಅವಳು ನಾನು ಬೇಕಾದ್ರೆ ನಿನ್ನ ನಮ್ಮ ಅಮ್ಮನ ಹೆಂಗೆ ಬೋಯ್ತಾಳಲ್ಲ ಮೀನಾ ಅಂತಂದ್ರು ಅಂದ್ಕೊಂಡು ಸಿಕ್ಕಿಲ್ಲ ಇರೋದ ಇದ್ದಂಗೆ ಹೇಳ ನನಗೆ ಅಭ್ಯಾಸ ನಾನು ನೋಡು ರಮಿ ಅದೆಲ್ಲವ ಸರಿಯಾ ನಂಗೆ ಹೊಸಿ ಬೇಜಾರಾಗ್ಲಿಲ್ಲ ಕಣ್ರಮಿ ಬೀದಿಲೆಲ್ಲ ಹಂಗೆ ಅಂದ್ಕೊಂಡು ಮಾಡ್ಕೊಂಡು ಮಲ್ಲಿ ಬೇರೆ ಬಸ್ರಿ ಅಂತ ಅಂದ್ಬಿಟ್ಟವಳು
ಆಮೇಲೆ ಆಸ್ಪತ್ರೆಗೆ ಹೋದ್ಮೇಲೆ ಏನೂ ಇಲ್ಲ ಎಂತೂ ಇಲ್ಲ ಅಂದ್ಬಿಟ್ಟು ಅಂತಾರಲ್ಲ ಸರಿಯಾ ನಾನು ಎಷ್ಟು ಆಸೆಗೆ ಹೋಗಿದೆ ಗೊತ್ತಾ ಈಗಲಾರು ರಮಿಯ ಮದುವೆಗೆ ಆಸೆ ಈಡೇರ್ತದೆ ಅಂತ ಅಲ್ಲ ನನಗೆ ಬೇರೆ ಯಾರು ಹೆಂಗಾರು ಅಂದ್ಕೊಳ್ಳಿ ನೀ ಧೈರ್ಯ ಕೊಟ್ಟರೆ ಸಾಕು ನೀನು ಧೈರ್ಯ ಕೊಟ್ಟರೆ ಬೇಕಾದ್ರೆ ಮದುವೆನೂ ಆಗ್ಬಿಡ್ಬೋದು ನಾನು ನೀನೇ ಧೈರ್ಯ ಕೊಡ್ತಾ ಇಲ್ಲ ನಿಮ್ಮ ಅಮ್ಮನಿಗೆ ನಿಮ್ಮ ಹೆಡ್ತಿಗೆ ನಿಮ್ಮ ಅವ್ವನಿಗೆ ಎದುರುಕ ಕೂತಿದ್ದೀನಿ ನಿಮ್ಮ ಅಪ್ಪನಿಗೆ ಎದುರುಕೊಂಡು ಅಲ್ಲ ನಾನು ನೀನು ಅಷ್ಟು ಆಸೆ ಮಾಡ್ತೀನಿ ಅವ್ರು ನೋಡ್ರಿ ಯಾವಾಗ ನೀನು ಬೈತಿರ್ತಾರೆ ನಿನ್ಗೆ ಅವ್ರು ಕಂಡ್ರೆ ಆಸೆ ಪಡೋಡ್ಕೊಂಡ್ರೆ ನಿನಗೆ ಒಂದು ಸ್ವಲ್ಪನೂ ಆಸೆ ಇಲ್ಲ ತಕೋ ಸುಮ್ಮನೆ ನಾನು ಮಾತ್ರವೇ ಸಂಜೆ ಗಂಟ ರಮಿ ರಮಿ ಅನ್ಕೊಂಡಿರೋದು ನಿನಗೆ ನನ್ನ ಮೇಲೆ ಒಂದು ಸ್ವಲ್ಪನೂ ಆಸೆ ಇಲ್ಲ ಆಸೆ ಇದ್ದಿದ್ರೆ ನೀನು ಏನಾರು ಮಾಡುವೆ ನಿನಗೆ ಆ ಮೊದ್ಲಾಗ ಆಸೆನೇ ಇಲ್ವಲ್ಲ ನಾನು ಕಂಡ್ರೆ ಮದುವೆ ಆಗೋಕ್ಕೆ ಇಷ್ಟು ದಿವಸ ಬೇಕಾಯ್ತಾ ನನಗೆ ಎಷ್ಟು ಸರಿ ಹೇಳಿ ಮದುವೆ ಆಗ್ಬಿಡೋದ ಬಾ ಅಂತ ಕೇಳೋಕ್ಕಿಲ್ಲ ಅವನ ಕಾಲ ಬರಲಿ ಅನ್ಕೊಂಡು ಕೊನೆ ಪಕ್ಷ ಈ ಮಲ್ಲಿ ಮುಂಡೆ ದರದ್ರ ಮುಂಡೆ ಲೋಪರ್ ಮುಂಡೆ ಹಿಂಗೆ ಹೇಳಿದ್ಮೇಲೆ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯರು ಕೊಟ್ಟಿದ್ದು ಹಾಲು ಅನ್ನ ಅನ್ಕೊಂಡು ಭಾರಿ ಖುಷಿ ಆಗ್ಬಿಟ್ಟಿದೆ ಆಗ ಹೋಗಿ ಆಸ್ಪತ್ರೆಗೆ ಚೆಕ್ ಮಾಡಿಸಿದಾಗ ಬಸ್ರಿ ಎಲ್ಲ ಅನ್ಕೊ ಬತ್ತಲ್ಲ ನಾನು ಕಾನ್ಸೆಲ್ಲ ನುಚ್ಚು ನೂರಾಗೋಯ್ತು ಬಸ್ ಗಿಸ್ರಿ ಆಗ್ಬಿಟ್ಟಿದ್ರೆ ಹೆಂಗೋ ಆಟ ಮಾಡ್ಕೊಂಡು ಏನೋ ಮಾಡ್ಕೊಂಡು ತಾಲಿನಾರು ಕಡಿಸ್ಕೋಬೋದಾಗಿತ್ತು ನೀನೇ ಮುಂದಕ್ಕೆ ಬತ್ತೇ ಇಲ್ಲ ಬೇಕಾರೆ ಏನಾರು ಆಗಲಿ ನಾನು ಎದುರಿಸೋಕೆ ರೆಡಿಯಾಗಿವ್ನಿ ನೀನೇ ಮುಂದಕ್ಕೆ ಬತ್ತೇ ಇಲ್ವಲ್ಲ ರಮಿ ಅದಕ್ಕಂಗೆ ಎದುರುಕತ್ತೆ ಇದ್ದೀನಿ ನೀನು ನಾನಿಲ್ವಾ ನಾನು ಧೈರ್ಯನೇ ಕೊಡ್ತಾ ಇಲ್ವಲ್ಲ ನನಗೆ ಮದುವೆ ಆಗೋಕ್ಕೆ ಯಾಕೆ ನನ್ನ ಮದುವೆ ಆಗೋಕ್ಕೆ ನಿಂಗೆ ಇಷ್ಟ ಇಲ್ವಾ ಸರಿ ಬಿಡು ಏನಾರು ಆಗಲಿ ನೀ ಚೆನ್ನಾಗಿರ್ಬೇಕು ಕಣ್ರ ನೀ ಚೆನ್ನಾಗಿರ್ಬೇಕು ಅದೇ ನನಗೆ ಸಂತೋಷ ನನಗೆ ಅನ್ಯಾಯ ಆದರೂ ಸಿಕ್ಕಿಲ್ಲ ಈ ಕಾಲದಲ್ಲಿ ನಿಜವಾದ ಪ್ರೀತಿ ಅರ್ಥ ಮಾಡ್ಕೊಳ್ಳೋರು ಯಾರೂ ಇಲ್ಲ ಸುಮ್ಮನೆ ಸುಳ್ಳು ಪಳ್ಳಿ ಹೇಳ್ಕೊಂಡು ಕಾಲ ಕಳ್ಕೊಂಡ್ರೆ ಮಾತ್ರ ಅವ್ರದೇ ಇರ್ತದೆ ನಿಜವಾದ ಪ್ರೀತಿ ಅರ್ಥ ಮಾಡ್ಕೊಳ್ಳೋರು ಯಾರಿದ್ದಾರು ಹೇಳು ಯಾರೂ ಇಲ್ಲ ಇರು ಮೀನು ತಲೆ ಕೆಡ್ಸ್ಕೊಬೇಡಾಕತ್ತೆ ತಲೆ ಕೆಡ್ಸ್ಕೊಬೇಡ ಭಗವಂತನ ಗೊತ್ತು ನಮ್ಮಿಂದು ಸಂಬಂಧ ಹಿಂಗದೆ ಅಂದ್ಬಿಟ್ಟು ಯಾವತ್ತೂ ದೂರ ಮಾಡೋಕ್ಕಿಲ್ಲಕತ್ತೆ ತಲೆ ಕೆಡ್ಸ್ಕೊಬೇಡ ಈಗ ಏನು ಅಂದರೆ ನಿನಗೆ ಈಗ ನಿನ್ನ ಮದುವೆ ಮಾಡ್ಕೊಳ್ಳೋದು ಏನೂ ಕಷ್ಟ ಆಗಿಲ್ಲ ಈಗ ಬೇಡ ಸದ್ಯಕ್ಕೆ ಹೊಸಿಯ ಹಿಂಗಾರು ಮಾಡಿ ಹೊಸಿ ಸುಮ್ಮನೆ ಇದ್ಬಿಡು ಸ್ವಲ್ಪ ದಿವ್ಸಕ್ಕಂಟ ಆಮೇಲೆ ಏನಾದ್ರು ಮಾಡೋಕ್ಕಾಗ್ತದೆ ಈಗಾದರೆ ಭಾರಿ ಹಿಂಸೆ ಆಗೋಯ್ತದೆ ಗೊತ್ತಾ ಹೆಂಗೆ ಹಿಂಸೆ ಆಗೋಯ್ತದೆ ಅಂದರೆ ಭಾರಿ ಹಿಂಸೆ ಆಗೋಯ್ತದೆ ಈಗ ನಾವು ಹೇಳೋಕ್ಕಾಗಿಲ್ಲ ಆಮೇಲೆ ಪಂಚಾಯತಿ ಕಟ್ಟೆಲಿ ಬೇರೆ ನಿನ್ನ ಸವಸ ನಾನು ಮಾಡೋಂಗಿಲ್ಲ ನನ್ನ ಸವಸ ನೀನು ಮಾಡೋಂಗಿಲ್ಲ ಅಂತ ಬೇರೆ ಹೇಳ್ಬಿಟ್ಟವ್ರೆ ಈಗ ಹೋಗಿ ಇದು ಮಾಡಿಬಿಟ್ರೆ ಭಾರಿ ಹಿಂಸೆ ಆಯ್ತದೆ ಅದಕ್ಕೆಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಗೆ ಏನೋ ಒಂದು ವಿಚಾರ ಹೇಳೋದು ಅನ್ಕೊಂಡೇ ಬಂದಿದ್ದು ಇಲ್ಲಿಗೆ ನಿಮ್ಗೆ ಒಂದು ಮುಖ್ಯವಾದ ವಿಚಾರ ಹೇಳ್ಬೇಕು ಈ ವಿಚಾರ ಕೇಳ್ಬಿಟ್ರೆ ನೀನು ಭಾರಿಯ ಖುಷಿ ಪಟ್ಬಿಡ್ತಿದ್ದಿ ಆಮೇಲೆ ಆಶ್ಚರ್ಯನ ಪಟ್ಬಿಡ್ತಿದ್ದಿ ನೀನು ಅದಕ್ಕೆ ಅಂತ ಓಡೋಡಿ ಬಂದೆ ನಾನು ಇದು ಕೇಳ್ಬಿಟ್ರೆ ವಿಚಾರವ ಎಲ್ಲ ಸಮಸ್ಯೆಗೂ ಒಂದೇ ಪರಿಹಾರ ಈ ಸಮಸ್ಯೆಗೆಲ್ಲ ಪರಿಹಾರ ಆಗೋಯ್ತದೆ ತಲೆನೇ ಕೆಡಿಸ್ಕೊಳಂಗಿಲ್ಲ ಗೊತ್ತಾ ಅದಕ್ಕೆ ತಾಳು ಮೊದಲು ಹೋಗಿ ಮೀನನ್ನು ಹೇಳ್ಬಿಡೋದು ಅಂದ್ಬಿಟ್ಟು ನಾನು ಬಂದಿದ್ದೀನಿ ನಾನು ಹೊಟ್ಟಿಗೆ ಹೋಗಬೇಕು ನಮ್ಮ ಮಕ್ಕಳು ಬೇರೆ ಇಲ್ಲಿಗೋದಿ ಅಂತ ಹಿಂಸೆ ಮಾಡ್ತಾ ಕೂತಿದ್ದು ನಮ್ಮ ಅತ್ತಗೆ ಹೋಗ್ಬೇಡ ಕೆಲ್ಸಕ್ಕೆ ಹೋಗು ಅಂತ ಅವಳು ಬೇರೆ ಬೈತಾ ಕೂತಿದ್ದು ಅವಳು ಬರ್ತೀನಿ ನನ್ನ ಫ್ರೆಂಡು ಅದೇನೋ ಕೇಳೋಣ ಅಂದ್ಬಿಟ್ಟು ಹೆಂಗೋ ದಬೈಸ್ಕೊಂಡು ಬಂದೀನಿ ಸರಿ ಫೋನ್ ಕೊಡು ಅಂದ್ಬಿಟ್ಟು ಫೋನ್ ಕಿತ್ತಿ ಮಡಿಕೊಂಡವ್ರೆ ಫೋನ್ಗಿನ್ ಮಾಡಿಬಿಟ್ಟು ಹುಷಾರು ನಾನೇ ಬೇಕಾದ್ರೆ ಯಾಕೆ ಏನಾದ್ರು ಮಾಡ್ತೀನಿ ಇಲ್ಲಾಂದರೆ ಇನ್ನೊಂದು ಹೊಸ ಸಿಮ್ ತಗೊಂಡು ಫೋನ್ ಮಾಡ್ತೀನಂತೆ ಯಾರಿಗೂ ಕೊಡೋಕ್ಕಿಲ್ಲ ಸಿಮ್ ನೀನು ಒಬ್ಳು ಮಾಡ್ತೀನಿ ಫೋನ ಅಲ್ಲಿ ಗಂಟವ ನೀನು ಆ ನಂಬರ್ ಫೋನ್ ಮಾಡೋಕೆ ಹೋಗ್ಬೇಡ ಅಯ್ಯೋ ರಮಿ ಅದಕ್ಕೆ ತಲೆ ಕೆಡ್ಸ್ಕೊಂಡಿಯೇ ನನಗೊಂದು ಫೋನ್ ತಂದಿದ್ದೀನಿ ನಿನಗೆ ಬೇರೆ ಸಿಮ್ ತಗೊಂಡು ಒಂದು ಫೋನ್ ಇತ್ತು ಒಟ್ಟಿನ ಹಣಿದು ಅದು ತಗೊಂಡು ಒಂದು ಸಿಮ್ ಇತ್ತು ಆ ಸಿಮ್ನ ತಗೊಂಡ್ಬಂದಿನಿ ಇದನ್ನ ಮಡಿಕೊಂಡಿರೋ ನೀನು ಯಾರು ತೋರಿಸ್ಬೇಡ ನಾನು ಆ ನಂಬರ್ಗೆ ನೀನು ಆನ್ ಮಾಡೋಕ್ಕಿಲ್ಲ ನೀನು ಫೋನ್ ಮಾಡು ಯಾವಾಗ ಬೇಕಾಗ ಫ್ರೀ ಆಗಿದೆಯಲ್ಲ ನೀನು ಆಚೆ ಬರ್ತಿದೆಯಲ್ಲ ಅದಕ್ಕೆ ನಾನು ಬಂದ್ಬಿಟ್ಟು ತಂದೀನಿ ಇದನ್ನ ಮಡಿಕೊ ಆಯಿತಾ ನನಗಂತೂ ಬಸ್ಸಿಗೆ ಬೇಜಾರಾಗುತ್ತಿಲ್ಲ ಕಣ್ರಮ್ಮಿ ನೀನು ಮಾತಾಡ್ತಿಲ್ಲ ಆಸ್ಪತ್ರೆಯಲ್ಲಿ ಅದೇನು ನಿಮ್ಮ ಅಮ್ಮಂಗೆ ಬೋದ್ಕೊಂಡ್ರು ನನಗಂತೂ ಹೊಸಿ ಬೇಜಾರಾಗಲಿಲ್ಲ ನಿಮ್ಮ ಅಮ್ಮಂಗೆ ಬಾಯಿ ಬಂದಂಗೆ ಬೋಯ್ಬಿಟ್ಟು ಹೋದ್ಮೇಲೆ ಆಸ್ಪತ್ರೆ ಆಗಿಲ್ಲ ಅಂದರೆ ಸರಿಯಾಗಿ ಕಾಣಿಸಿರಿ ನೀವು ಗತಿಯ ಆಸ್ಪತ್ರೆ ಅಲ್ವಾ ಸುಮ್ಮನೆ ಅದೇ ಅಲ್ಲೇ ಹೆಂಗೆ ಬೋಯ್ತಾಳೆ ನೋಡು ನೀನುವೇ ಸುಮ್ಮನೆ ಹಂಗೆ ನಿಂತಿದೆಯಲ್ಲ ನೀನು ಈ ರಮೇಶ ಸುಮ್ಮನೆ ಕಾರಣ ಗಿರಣ ಇದ್ದಾನೆ ಹಂಗೆಲ್ಲ ನಿಂತ್ಕೊಳಕ್ಕಿಲ್ಲ ಸುಮ್ಮನಿರು ಸರಿ ಅದೆಲ್ಲ ಇರಲಿ ಅದು ಏನೇ ಮಾತಾಡಬೇಕು ಅಂದ್ರೆ ಅದು ಏನು ಹೇಳು ಓ ಅದ ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಕ್ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ